ದೂರದರ್ಶನದ ನಾಟಕಗಳಲ್ಲಿ ಮಾಡ್ತಿದ್ದೆ. ನಮ್ಮಲ್ಲಿ ಇಲ್ಲಿ ಸ್ಟುಡಿಯೋನೇ ಇರಲಿಲ್ಲ. ಸ್ಟುಡಿಯೋ ಇದ್ದಿದ್ದು ಹೈದರಾಬಾದಲ್ಲಿ. ಅಂದರೆ ದೂರದರ್ಶನದ ಸ್ಟುಡಿಯೋ ಹೈದರಾಬಾದಲ್ಲಿ ಇತ್ತು ಆಲ್ರೆಡಿ. ತೆಲುಗು ಕಾರ್ಯಕ್ರಮಗಳೆಲ್ಲ ಮಾಡ್ತಿದ್ದೆ. ಜೆಸಿ ನಗರದಲ್ಲಿರೋ ಸ್ಟುಡಿಯೋ ಇರಲಿಲ್ಲ. ಜೆಸಿ ನಗರದಲ್ಲಿ ಅದಕ್ಕೆ ಮುಂಚೆ, ಜೆಸಿ ನಗರಕ್ಕೆ ಮುಂಚೆ ನಿಮ್ಗೆ ಗೊತ್ತಿಲ್ವಾ, ಇದಿದೆಯಲ್ಲ ನಮ್ಮ ಅಂಬೇಡ್ಕರ್ ಬೀದಿ, ಅಲ್ಲಿ ಏನದು ಬಿಲ್ಡಿಂಗು, ಬಿಲ್ಡಿಂಗ್ ಹೆಸರು ಮತ್ತೆ ಕಾರ್ನರಲ್ಲಿ ಆ ಕಾಫಿ ಬೋರ್ಡ್ ಎದುರುಗಡೆ ಏನು ಬಿಲ್ಡಿಂಗ್ ಅಪ್ಪ ಅದು, ಹೇಳ್ತೀನಿ ಆಮೇಲೆ, ವಿಶ್ವೇಶ್ವರಯ್ಯ ಇದು ಟವರ್ ಆ ಬಿಲ್ಡಿಂಗ್ ಇದೆಯಲ್ಲ, ಹೌದು, GPO ಡಯಾಗ್ನಲಿ ಆಪೋಸಿಟ್. ಅದು 23, 24ನೇ ಫ್ಲೋರ್ ದೂರದರ್ಶನ, ಬೆಂಗಳೂರು ದೂರದರ್ಶನ ಪ್ರಾರಂಭ ಆಗಿದ್ದಲ್ಲಿ ಆಮೇಲೆ ಸ್ವಂತ ಜಾಗ ಇಲ್ಲಿ ಬಂದಮೇಲೆ ಸ್ಟುಡಿಯೋ ಇಲ್ಲಿ ಬಿಲ್ಡ್ ಆದಮೇಲೆ ಇಲ್ಲಿಗೆ ಬಂದರು. ಅದಕ್ಕೆ ಮುಂಚೆ ಹೈದ್ರಾಬಾದಲ್ಲಿ ಸ್ಟುಡಿಯೋ ಇತ್ತಲ್ವಾ, ಹೈದ್ರಾಬಾದ್ ಸ್ಟುಡಿಯೋನಲ್ಲಿ 1 hour ಪ್ರೋಗ್ರಾಮು, ಕನ್ನಡ ಪ್ರೋಗ್ರಾಮ್ ಚಂಕ್ ಒಂದಿತ್ತು. ಕನ್ನಡ ಪ್ರೋಗ್ರಾಮ್ಗಳನ್ನ ಅಲ್ಲಿ ಟೆಲಿಕಾಸ್ಟ್ ಮಾಡೋರು ಹೈದ್ರಾಬಾದಲ್ಲಿ, ಅಂದರೆ ಆಂಧ್ರದಲ್ಲಿ. ಆ ನಾಟಕಗಳಿಗೆ ನಾವು ಇಲ್ಲಿಂದ ಹೋಗಿ ಅಲ್ಲಿ ಹೈದ್ರಾಬಾದಲ್ಲಿ ಶೂಟಿಂಗ್ ಆಗಿ ಅಲ್ಲಿ ಟೆಲಿಕಾಸ್ಟ್ ಮಾಡೋರು. ಟೆಲಿಕಾಸ್ಟ್ ಸೆಂಟರು ಇರಲಿಲ್ಲ. ಆ ನಂತರ ಫಸ್ಟು ಟೆಲಿಕಾಸ್ಟ್ ಸೆಂಟರ್ ಅಂತ ಬಂದಿದ್ದು ಗುಲ್ಬರ್ಗಾದಲ್ಲಿ. ಇಡೀ ಕರ್ನಾಟಕದಲ್ಲಿ ಗುಲ್ಬರ್ಗಾಲಿ ಟ್ರಾನ್ಸ್ಮಿಷನ್ ಸೆಂಟರ್ ಪ್ರಾರಂಭ ಆಗಿದ್ದಾನೆ. ದೂರದರ್ಶನದ ಟ್ರಾನ್ಸ್ಮಿಷನ್ ಶುರು ಆಗಿದ್ದೆ ಗುಲ್ಬರ್ಗ. ಹೈದ್ರಾಬಾದಲ್ಲಿ ಶೂಟ್ ಮಾಡಿದ ಕಾರ್ಯಕ್ರಮಗಳು, ಆ 1 hour ಚಂಕ್ ಏನಿತ್ತು ಅಲ್ಲವ್ರು ಹಾಕೋರಲ್ವಾ, ಅದನ್ನು ಶೂಟಿಂಗ್ ಮಾತ್ರ ಅಲ್ಲಿ, ಟೆಲಿಕಾಸ್ಟ್ ಆಗ್ತಾ ಇದ್ದಿದ್ದು ಗುಲ್ಬರ್ಗ. ಇಡೀ ಕರ್ನಾಟಕಕ್ಕೆ ರೀಚ್ ಆಗೋಕ್ಕೆ ಅದು ಅನುಕೂಲ ಆಯಿತು. ಆ ನಂತರ ಬೆಂಗಳೂರಿಗೆ ಇಲ್ಲಿ ಫಸ್ಟು, ಆಮೇಲಿಂದ ಈಗ JC ನಗರದಲ್ಲಿ ಏನಿದೆ ದೊಡ್ಡ ಸ್ಟುಡಿಯೋ, ಆ ಸ್ಟುಡಿಯೋ